ಹಾಯ್ ಎವ್ರಿವನ್, ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಆ್ಯಕ್ಚುಲಿ ನಾನು ಆಲ್ರೆಡಿ 2 ವ್ಲಾಗ್ಸ್ ನಂದು ದೀಪಾವಳಿ ಸೆಲೆಬ್ರೇಷನ್ ಹಾಕಿದ್ದೀನಿ. ಸೊ ಐ ಥಿಂಕ್ ಇದು ಲಾಸ್ಟ್ ವ್ಲಾಗ್ ಅನ್ಕೋತೀನಿ, ಬಿಕಾಸ್ ಇವತ್ತು ಲಾಸ್ಟ್ ಡೇ ಆಫ್ ದೀಪಾವಳಿ. ಆ್ಯಕ್ಚುಲಿ ನನಗೇನಂತಂದರೆ ಈ ಸಲ ದೀಪಾವಳಿಯಲ್ಲಿ ತುಂಬ ಗಿಫ್ಟ್ಸ್ ಸಿಕ್ಕಿದೆ. ಸೊ ಅದನ್ನು ಅನ್ಬಾಕ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಅನ್ನಿಸ್ತು. ಅದಕ್ಕೆ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನನ್ನ ಸ್ಯಾರಿ ಆ್ಯಕ್ಚುಲಿ ಬಂದು ಇದು ನಾನು ನಾರ್ತ್ ಇಂಡಿಯಾ ಟ್ರಿಪ್ ಹೋದಾಗ ಆಗ್ರಾದಲ್ಲಿ ತೊಗೊಂಡಿದ್ದು. ಆ್ಯಕ್ಚುಲಿ ಮುಂಚೆ ನನಗೆ ಎಲ್ಲ ಕಡೆಯಿಂದ ಸ್ಯಾರಿ ಬೈ ಮಾಡಬೇಕಂತ ಅಷ್ಟೊಂದು ಕ್ರೇಜ್ ಇರಲಿಲ್ಲ. ಬಟ್ ಇವಾಗ ಏನಂತ ಹೇಳಿದರೆ ಯಾವ್ಯಾವ ಪ್ಲೇಸ್ಗೆ ಹೋಗ್ತೀನಿ ಅಲ್ಲೆಲ್ಲ ಸ್ಯಾರಿ ಬೈ ಮಾಡಿ ಬರಬೇಕಂತ ಅದೊಂಥರ ಹೊಸ ಥರ ಕ್ರೇಜ್. ಸೊ ಇದನ್ನು ಆಗ್ರಾದಲ್ಲಿ ಹೋದಾಗ ಒಂದು 2-3 ಸ್ಯಾರೀಸ್ ತೊಗೊಂಡಿದ್ದೆ. ಅದರಲ್ಲಿ ಇದು ಕೂಡ ಒಂದು ತುಂಬ ಲೈಟ್ ವೇಟೆಡ್ ಇದೆ. ಎಷ್ಟು ಲೈಟ್ ವೇಟೆಡ್ ಮೋಸ್ಟ್ಲಿ ಇದನ್ನ ಚೆನ್ನಾಗಿ ಹಿಂಗೆ ಸುತ್ತಬಿಟ್ಟು ಒಂದು ಪುಟ್ಟು ಡಬ್ಬದಲ್ಲಿ ಹಾಕಿದ್ರು ಅಕಾಮಿಡೇಟ್ ಆಗುತ್ತೆ. ಅದಕ್ಕೆ ಈ ಥರ ಯೆಲ್ಲೋ ಕಲರ್ ಬ್ಲೌಸ್ ಹಾಕಿ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿದ್ದೀನಿ. ಇವಾಗ ಏನೇನು ಗಿಫ್ಟ್ ಸಿಕ್ಕಿದೆ ನೋಡೋಣ. ಆ್ಯಕ್ಚುಲಿ ನನಗೆ ಸ್ವಲ್ಪ ಗಿಫ್ಟ್ ಸಿಕ್ಕಿದೆ. ನನಗಿಂತ ಜಾಸ್ತಿ ಸಿಕ್ಕಿರೋದು ನಮ್ಮ ಹಸ್ಬೆಂಡ್ಗೆ. ಅವ್ರಿಗಿನ್ನೂ ಚಂದ ಸಿಕ್ಕಿದೆ. ನನಗೂ ಕಂಪ್ಯಾರಿಟಿವ್ಲಿ ಈ ಸಲ ಬೆಟರ್ ತೋರಿಸ್ತೀನಿ. ಫಸ್ಟ್ ಐ ಸ್ಟಾರ್ಟ್ ವಿತ್ ದಿಸ್ ಗಿಫ್ಟ್. ಓಕೆ, ಇದು ಎಲ್ಲ ನನ್ನ ಫ್ರೆಂಡ್ಸೇ ತಂದು ಕೊಟ್ಟಿದ್ದು. ನಮ್ಮ ಮನೆಗೆ ನಾನೇನು ದೀಪಾವಳಿ ಸೆಲೆಬ್ರೇಷನಿಗೆ ಕರೆದಿದ್ದಲ್ಲ ಆವಾಗ ನನಗೆ ತಂದು ಕೊಟ್ಟಿದ್ದು. ನೋಡಿ ಎಷ್ಟು ಚೆನ್ನಾಗಿದೆ ಇದು. ಈ ಥರದ್ದೊಂದು ಕಾಫಿ ಮಾಗ್. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಇದ್ರ ಮೇಲೆ ಇಲ್ಲಿ ವರ್ಕ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಈ ಥರ ತುಂಬ ಸಿಕ್ಕಿದೆ. ಬಟ್ ನಂಗೆ ಇಟ್ಕೊಳ್ಳೋಕ್ಕೆ ಜಾಗ ಆಗ್ತಾಯಿಲ್ಲ. ಬಟ್ ಎಲ್ಲದೂ ಎಕ್ಸ್ಕ್ಲೂಸಿವ್ ಆಗಿದೆ. ಸೊ ನೋಡೋಣ ಯಾವಾಗ ನಂಗೆ ಇಟ್ಕೊಳ್ಳೋಕ್ಕೆ ಜಾಗ ಆಗುತ್ತೆ ಅಂತ. ಆಮೇಲೆ ಇನ್ನೊಂದು ಕಾಂತಿ ಸ್ವೀಟ್ಸ್ ಅಂತ. ಇದು ನನಗೆ ನನ್ನ ಫ್ರೆಂಡೇ ಕೊಟ್ಟಿರೋದು. ನೋಡಿ ಎಷ್ಟು ಚೆನ್ನಾಗಿದೆ ಪ್ಯಾಕೇಜಿಂಗು. ಇದರಲ್ಲಿ ಈ ಥರ ಡ್ರೈ ಫ್ರೂಟ್ಸ್ ಬಾಟಲ್ಸ್ ಇದೆ. ಪಿಸ್ತಾ ಮತ್ತು ಗ್ರೇಪ್ಸ್, ಕ್ಯಾಶ್ಯೂಸ್ ಮತ್ತು ಆಲ್ಮೋಸ್ಟ್ ಜನರಲಾಗಿ ಇದೇ ಜಾಸ್ತಿ ಇರುತ್ತಲ್ಲ ಆ ಥರದ್ದೊಂದು ಸಿಕ್ಕಿದೆ. ಆ್ಯಕ್ಚುಲಿ ಇದು ತುಂಬ ಚೆನ್ನಾಗಿದೆ. ಇನ್ನು ನಾನು ತಿಂದೇ ಇಲ್ಲ, ಬಿಕಾಸ್ ಡ್ರೈ ಫ್ರೂಟ್ಸ್ ಮತ್ತು ಚಾಕ್ಲೇಟ್ಸ್ ಮತ್ತು ಸ್ವೀಟ್ಸ್ ಈ ಸಲ ತುಂಬ ಬಂದುಬಿಟ್ಟಿದೆ. ಆಮೇಲೆ ಇದು ನನ್ನ ನೇಬರ್ ಇದ್ದಾರೆ ಹಿಟಾಯ್ಸ್ ಅಂತ. ಶಿ ಆಲ್ಸೋ ಗೇವ್ ಮಿ ದಿಸ್ ಚಾಕ್ಲೇಟ್ ಬಾಕ್ಸ್ ಮತ್ತು ಇನ್ನೊಂದು ಗಿಫ್ಟು. ಇದನ್ನೆಲ್ಲ ಸ್ವಲ್ಪ ಓಪನ್ ಮಾಡಿ ನೋಡಿದ್ದೆ ಅವತ್ತು, ಔಟ್ ಆಫ್ ಕ್ಯೂರಿಯಾಸಿಟಿ ಹೆಂಗಿದೆ ಅಂತೇಳಿ. ಇದರಲ್ಲಿ ನನಗೆ ನೋಡಿ ಈ ಥರ ಜಗ್ ಸಿಗಿದೆ, ವಾಟರ್ ಜಗ್. ಚೆನ್ನಾಗಿದೆಲ್ಲ ಗ್ಲಾಸ್ದು. ಈ ಥರದ್ದು ನನ್ನ ಹತ್ರ ಇದೆ ಒಂದು, ಬಟ್ ಸ್ಟಿಲ್ ಗಿಫ್ಟ್ ಇಸ್ ಗಿಫ್ಟ್. ಐ ಲವ್ ಗಿಫ್ಟ್ಸ್. ಆ್ಯಕ್ಚುಲಿ ನಾನು ಸುಮ್ಮನೆ ಮನಸ್ಸಲ್ಲಿ ಏನಾದರೂ ಒಂದು ಮ್ಯಾನಿಫೆಸ್ಟ್ ಅಂತ ನಂಗೆ ನಿಜಾನು ಮುಂಚೆ ಗೊತ್ತಿರಲಿಲ್ಲ. ನಾನು ಎಲ್ಲದನ್ನೂ ಅಷ್ಟೊಂದು ಚೆನ್ನಾಗಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀನಿ ಅಂತ. ನಾನು ವಿತೌಟ್ ಲರ್ನಿಂಗ್ ಮ್ಯಾನಿಫೆಸ್ಟೇಷನ್ನು ನಾನು ತುಂಬ ಚೆನ್ನಾಗಿ ಏನಂದರೆ ವಿಶ್ ಮಾಡ್ತೀನಿ. ಅದು ಪಕ್ಕ ಆಗೇ ಆಗುತ್ತೆ, ಏನೋ ಚಿಕ್ಕಪುಟ್ಟದಾದ್ರೂ ಆಗಲಿ ದೊಡ್ಡದಾದ್ರೂ ಆಗಲಿ. ಸೊ ಇನ್ನೊಂದು ಗಿಫ್ಟು. ಇದು ಬಂದು ನಮ್ಮ ಹಸ್ಬೆಂಡಿಗೆ ಸಿಕ್ಕಿರೋದು. ಎಷ್ಟು ಚೆನ್ನಾಗಿದೆ ನೋಡಿ, ತೋರಿಸ್ತೀನಿ. ಇದರೊಳಗೆ ಗಣೇಶ ಇದ್ದಾನೆ ನೋಡಿ. ಗಣೇಶ 5 ಥರ ಗಣೇಶ ಇದೆ ಇದರಲ್ಲಿ. ಎಲ್ಲ ಗಣೇಶನೂ ಒಂದೊಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ನ ನುಡಿಸ್ತಾ ಇರೋದು. ಎಷ್ಟು ಚೆನ್ನಾಗಿದೆ ನೋಡಿ. ಇದು ತಾಮ್ರದ ಬರುತ್ತಲ್ಲ, ಅದು ತುಂಬ ಕ್ಯೂಟ್ ಆಗಿದೆ. ಇದು ಆ್ಯಕ್ಚುಲಿ ನನಗೆ ನಿನ್ನೆ ಈವ್ನಿಂಗ್ ಸಿಕ್ತು. ಮುಂಚೆನೇ ಸಿಕ್ಕಿದ್ರೆ ಇದನ್ನು ಯೂಸ್ ಮಾಡಿಬಿಟ್ಟು ನಾನು ದೀಪಾವಳಿ ಡೆಕೋರೇಷನ್ ಮಾಡ್ತಿದ್ದೆ ಅನ್ಕೊತೀನಿ. ಇದೊಂದು ತುಂಬ ಚೆನ್ನಾಗಿದೆ. ಆಲ್ವೇಸ್ ನಮ್ಮ ಹಸ್ಬೆಂಡ್ ಚಂದ ಗಿಫ್ಟೇ ಸಿಗುತ್ತೆ. ಬಟ್ ಎನಿವೇಸ್ ಐ ಫೀಲ್ ದಟ್ ಐ ಆಮ್ ಲಕ್ಕಿ, ಬಿಕಾಸ್ ಅವ್ರೇನು ಅಷ್ಟೊಂದು ಎಕ್ಸೈಟ್ ಆಗಲ್ಲ. ಬಟ್ ಎಲ್ಲ ಗಿಫ್ಟಿಂದನೂ ತುಂಬ ಎಕ್ಸೈಟ್ಮೆಂಟ್ ಸಿಗುತ್ತೆ. ಮತ್ತು ಇನ್ನೊಂದು ಐ ವಾಸ್ ಟಾಕಿಂಗ್ ಅಬೌಟ್ ಮ್ಯಾನಿಫೆಸ್ಟೇಷನ್ ಅಲ್ಲ. ನಾನು ಒಂದು ಕಲರ್ ಕಾಂಬಿನೇಷನ್ದು ನನ್ನ ಮೈಂಡಲ್ಲಿ ಒಂಥರ ಇತ್ತು. ಅದೇ ಥರದ್ದು ಈ ಥರ ಪ್ಲೇಟ್ ಮತ್ತು ಬೌಲ್ ತೊಗೋಬೇಕು ಅಂತ ನೋಡಿದ್ರೆ ಅದೇ ಥರದ್ದು ನಮ್ಮ ಹಸ್ಬೆಂಡಿಗೆ ಗಿಫ್ಟಾಗಿ ಸಿಕ್ಕಿದೆ. ನಾನು ನೋಡಿದ ತಕ್ಷಣ ನನಗೆ ಎಷ್ಟು ಶಾಕ್ ಆಯ್ತು ಅಂತ ಹೇಳಿದರೆ, ಆ್ಯಕ್ಚುಲಿ ಇದು ನಾನು ಹೋಮ್ ಸೆಂಟ್ರಲ್ಲಿ ನೋಡ್ಕೊಂಡು ಆಸೆ ಪಟ್ಟಿದ್ದೆ ಅವತ್ತು ತೊಗೋಬೇಕು ಅಂತ. ಬಟ್ ಏನು ಅಂದ್ಕೊಂಡೆ ಅಂತ ಹೇಳಿದರೆ, ಅಯ್ಯೋ ಇಷ್ಟೊಂದು ಇವಾಗಿರೋದನ್ನೇ ಇರೋಕ್ಕೆ ಜಾಗ ಇಲ್ಲ, ಸುಮ್ಮನೆ ಏನಕ್ಕೆ ತೊಗೊಳ್ಳೋದು ಅಂತ ಬಿಟ್ಬಿಟ್ಟು ಬಂದಿದೆ. ಬಟ್ ಅದು ನೋಡಿದರೆ ವಿತಿನ್ 1 ವೀಕ್ ಅದೇ ಥರದ್ದು ಸಿಕ್ಬಿಟ್ಟಿದೆ ನನಗೆ ನೋಡಿ. ಇದು ವಿಡಿಯೋದಲ್ಲಿ ಅಷ್ಟು ಗೊತ್ತಾಗಲ್ಲ, ಬಟ್
ರಿಯಲ್ ಆಗಿ ಆ ಕ್ವಾಲಿಟಿ ಅದೆಲ್ಲ ಎಷ್ಟು ಚೆಂದ ಇದೆ ಅಂದರೆ. ಮತ್ತು ಇದೇನು ಗೊತ್ತಾ, ಹ್ಯಾಂಡ್ಮೇಡ್ ಪಾಟ್ರಿ. ಇದು ಹ್ಯಾಂಡ್ಮೇಡ್ ಆ್ಯಕ್ಚುಲಿ. ಇದು ಎಷ್ಟು ಚೆನ್ನಾಗಿದೆ, ವೆರಿ ಕ್ಯೂಟ್, ಸಕ್ಕತ್ತಾಗಿದೆ, ತುಂಬ ಎಕ್ಸ್ಕ್ಲೂಸಿವ್ ಆಗಿದೆ ಇದು. ಸೊ ಈ ಥರದ್ದು ನಾನು ನೋಡಿಬಿಟ್ಟು ಆಸೆ ಪಟ್ಟು ಬಿಟ್ಟು ಬಂದಿದ್ದೆ. ಬಟ್ ಅದಕ್ಕಿಂತ ಬೆಟರ್ ಸಿಕ್ಕಿದೆ, ಬಿಕಾಸ್ ಹೋಮ್ ಮೇಡ್ ಹ್ಯಾಂಡ್ಮೇಡ್ ನಿಮಗೆ ಅಷ್ಟೊಂದು ಈಸಿಯಾಗಿ ಸಿಕ್ಕಲ್ಲ ಅಲ್ಲ. ನೋಡಿ ಆ ಬೌಲ್, ಇದೂ ಅಷ್ಟೇ ತುಂಬ ಕ್ಯೂಟಾಗಿದೆ ಇದು. ಸೊ ಮ್ಯಾನಿಫೆಸ್ಟೇಷನ್ ವರ್ಕ್ಸ್ ಆ್ಯಕ್ಚುಲಿ. ಬಟ್ ನಾನು ಎಷ್ಟೊಂದು ಇವಾಗ ಯೂಟ್ಯೂಬಲ್ಲೆಲ್ಲ ನೋಡ್ತೀನಿ, ಆ ಥರ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಈ ಥರ ಏನೇನೋ ಹೇಳ್ತಾರೆ. ಅದನ್ನೆಲ್ಲ ನಂಗೆ ಗೊತ್ತಿಲ್ಲದೇ ನಾನು ನ್ಯಾಚುರಲಾಗಿ ಮಾಡ್ತಾಯಿದ್ದೆ ಮುಂಚೆಯಿಂದನೂ ಕೂಡ. ಸೊ ಮ್ಯಾನಿಫೆಸ್ಟೇಷನ್ ನಿಜವಾಗೂ ವರ್ಕ್ ಆಗುತ್ತೆ. ಇವಾಗ ನೋಡಿ ಇನ್ನೊಂದು ತೋರಿಸ್ತೀನಿ. ಇದು ಆ್ಯಕ್ಚುಲಿ ನನಗೇನೆ ಸಿಕ್ಕಿದ್ದು, ನಮ್ಮ ನೇಬರ್ ಆಂಟಿ ಒಬ್ರು ಇದ್ದಾರೆ, ಅವ್ರು ಕೊಟ್ಟಿದ್ದು. ಇದರಲ್ಲಿ ಆ್ಯಕ್ಚುಲಿ ವೇಟ್ ನೋಡಿ, ಇದರೊಳಗೆ ಫುಲ್ಲು ಡ್ರೈ ಫ್ರೂಟ್ಸ್ ಬಾಟಲ್ಸ್ ಇದೆ. ಹಾಗೆ ಇಲ್ಲೆರಡು ಸ್ವೀಟ್ ಬಾಕ್ಸ್ ಇತ್ತು, ಅದನ್ನು ಆಲ್ರೆಡಿ ಗ್ಲೂಮ್ ಮಾಡಿಬಿಟ್ಟಿದ್ದೀನಿ. ನಾನು ಒಬ್ಬಳೇ ಅಲ್ಲ, ನಮ್ಮ ಮನೇಲಿ ಎಲ್ಲರೂ ಸೇರ್ಕೊಂಡು. ಆಮೇಲೆ ಈ ಥರ ದೇವ್ರದ್ದು ಇದೆಲ್ಲ ಇದೆ, ಒಂಥರ ಆರ್ಟ್ ಥರ ಕಟ್ ಮಾಡಿರೋದಿದೆ. ಅದನ್ನು ನೋಡಬೇಕು ನೆಕ್ಸ್ಟ್ ಟೈಮ್. ಇದು ರಾಮ ಮತ್ತು ಸೀತೆ ಮತ್ತು ಹನುಮಂತ 3 ಜನ ಇದ್ದಾರೆ. ಸೊ ಅದನ್ನು ಏನಾದರೂ ಯೂಸ್ ಮಾಡಬೇಕು ನಾನು ನೆಕ್ಸ್ಟ್ ಟೈಮ್. ಏನಾದರೂ ಡೆಕೋರೇಟ್ ಮಾಡುವಾಗ ಏನಾದರೂ ಥೀಮ್ ಮಾಡಿ, ದೇವ್ರದ್ದು ಥೀಮ್ ಮಾಡಿ ಅದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲನೂ ನಾನು ಇಟ್ಕೊಂಡಿರ್ತೀನಿ. ಪ್ಯಾಕೇಜಿಂಗ್ ಎಲ್ಲ ಎಷ್ಟು ಚೆನ್ನಾಗಿದೆ ಈ ಸಲ. ನಾನು ಅನ್ಕೋತೀನಿ ಒಳಗಡೆ ಇರೋ ಐಟಮ್ಗಿಂತ ಇತ್ತೀಚೆಗಂತೂ ದೀಪಾವಳಿ ಗಿಫ್ಟಲ್ಲಿ ಪ್ಯಾಕೇಜಿಂಗಿಗೆ ಜಾಸ್ತಿ ಸ್ಪೆಂಡ್ ಮಾಡಿರ್ತಾರೆ ಅನಿಸುತ್ತೆ. ನಾನು ನೋಡಿ ನಂಗೆ ಸಿಕ್ಕಿರೋದೆಲ್ಲ ಅದೇ ಥರನೇ ಇದೆ. ಆಮೇಲೆ ದಿಸ್ ಇಸ್ ವೆರಿ ಪುಟ್ಟು ಗಿಫ್ಟ್ ಬಟ್ ವೆರಿ ಥಾಟ್ಫುಲ್ ಗಿಫ್ಟ್. ಇದು ನನ್ನ ಫ್ರೆಂಡ್ ಕೊಟ್ಟಿರೋದು. ನಾನು ಲಕ್ಷ್ಮೀ ಪೂಜೆ ಕರೆದಿನಲ್ಲ ಆವಾಗ. ನೋಡಿ ಎಷ್ಟು ಚೆನ್ನಾಗಿದೆ. ಇದರಲ್ಲಿ ಬ್ಯಾಂಗಲ್ಸ್ ಇದೆ, ಗ್ರೀನ್ ಕಲರ್ದು. ನನ್ನ ಗ್ರೀನ್ ಕಲರ್ ಇಸ್ ವೆರಿ ಫೇವ್ರೇಟ್. ಇವತ್ತಿನ ಸಾರಿಗೆ ಪರ್ಫೆಕ್ಟ್ ಮ್ಯಾಚ್ ಆಗುತ್ತೆ ಇದು. ಆಮೇಲೆ ಇದಕ್ಕೆ ದೀಪ, ಎಷ್ಟು ಕ್ಯೂಟಾಗಿದೆ ನೋಡಿ ಈ ದೀಪ. ಇದು ನಾನಿನ್ನೂ ಹಚ್ಚಿಲ್ಲ. ಇದರೊಳಗೆ ಈ ಥರ ಬತ್ತಿ ಹಾಕೋಕ್ಕೇನೂ ಇದೆ. ಇದನ್ನು ಹಾಕ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಇದನ್ನು ಹಚ್ಬೋದು. ಸೊ ಆ ಥರದ್ದು 2 ದೀಪ ಇದೆ, ಮತ್ತು ಕುಂಕುಮ ಇದೆ, ಮತ್ತು ದೀಪ ಹಚ್ಚೋಕ್ಕೆ ಎಣ್ಣೆ ಮತ್ತು ಬತ್ತಿ ಸಹಿತನೂ ಕೊಟ್ಟಿದ್ದಾರೆ. ಸೊ ಥಾಟ್ಫುಲ್ ಎಲ್ಲ ತುಂಬ ಕ್ಯೂಟಾಗಿದೆ ಇದು. ನನಗೆ ಎಷ್ಟು ಇದು ನೋಡಿದಾಗ ಎಷ್ಟು ಖುಷಿ ಆಯಿತು ಗೊತ್ತಾ ನನಗೆ, ಸಕ್ಕತ್ತಾಗಿದೆ. ಸೊ ದಿಸ್ ಇಸ್ ವೆರಿ ಕ್ಯೂಟ್ ಆ್ಯಂಡ್ ಸ್ವೀಟ್. ಇದು ಸ್ವಲ್ಪ ಗ್ಲಾಸ್ ಇದೆ, ಅದಕ್ಕೆ ನೀಟಾಗಿ ಇಡ್ತಾ ಇದ್ದೀನಿ. ಆಮೇಲೆ ಇನ್ನೊಬ್ಬರು ಫ್ರೆಂಡ್, ಅವರು ಏನೇನೋ ತುಂಬ ಸ್ವೀಟ್ಸ್ ಹೋಮ್ ಮೇಡ್ದು ಮಾಡಿರೋದು, ಮನೇಲಿ ಮಾಡಿರೋಂಥ ಸ್ವೀಟ್ಸ್ ಎಲ್ಲ ತುಂಬ ಕೊಟ್ಟಿದ್ದಾರೆ. ಚಕ್ಲಿ, ಶಂಕರಪೋಳೆ, ಆಮೇಲೆ ಬ್ಲೌಸ್ ಪೀಸ್, ಮತ್ತು ಬಳೆ, ಬಳೆ, ಕುಂಕುಮ ಎಲ್ಲ ಇದೆ. ಮತ್ತು ಕ್ಯಾಂಡಲ್ ಕೊಟ್ಟಿದ್ದಾರೆ. ಈ ಕ್ಯಾಂಡಲ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನಾನು ತೋರಿಸ್ತೀನಿ ನೋಡಿ. ನೋಡಿ ಪಟಾಕ ಥರ ಇದೆ, ಫ್ಲವರ್ ಪಾಟ್ ಅಂತ ಬರುತ್ತಲ್ಲ ಅದೇ ಥರದ್ದು ಕ್ಯಾಂಡಲ್. ಆ್ಯಕ್ಚುಲಿ ನಾನು ಇದನ್ನೆಲ್ಲ ನೋಡೇ ಇರಲಿಲ್ಲ, ಇಲ್ಲಾಂದರೆ ಯೂಸ್ ಮಾಡ್ಕೊಂಡ್ಬಿಡ್ತಾ ಇದ್ದೆ ಮೊನ್ನೆ. ಸೊ ಒನ್ ವೇ ಇಟ್ ಇಸ್ ಗುಡ್. ಇದನ್ನು ನೆಕ್ಸ್ಟ್ ಯಾವುದಾದ್ರೂ ಫೆಸ್ಟಿವಲ್ ಬರುತ್ತಲ್ಲ ಆವಾಗ ಇದನ್ನೆಲ್ಲ ಯೂಸ್ ಮಾಡ್ತೀನಿ. ಇದನ್ನೆಲ್ಲ ಸ್ವೀಟೆಲ್ಲ ಇನ್ನೂ ನಮ್ಮ ಮನೇಲಿ ನಮ್ಮ ಹಸ್ಬೆಂಡ್ ಮತ್ತು ನನ್ನ ಮಗ ನೋಡಿಲ್ಲ, ಇಲ್ಲಾಂದರೆ ಖಾಲಿಯಾಗಿರ್ತಾಯಿತ್ತು. ಸೊ ನೆಕ್ಸ್ಟ್ ಏನಿದೆ, ನನ್ನ ಇನ್ನೊಬ್ಳು ಫ್ರೆಂಡ್ ಕೊಟ್ಟಿರೋದು ಇದು ನೋಡಿ, ಹೋಮ್ ಅರ್ತಿಂದ. ಇದು ತುಂಬ ಚೆನ್ನಾಗಿದೆ. ಸಿ 4 ಕಪ್ ಇದೆ ಇದರಲ್ಲಿ, ಕಾಫಿ ಕಪ್ಸು. ಎಷ್ಟು ಕ್ಯೂಟ್ ಆಗಿದೆ ಇದೂ. ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ಇದು ಎಕ್ಸ್ಕ್ಲೂಸಿವ್ ಆಗಿದೆ, ಇದು ಮಟೀರಿಯಲ್ಲು ಸಕ್ಕತ್ತಾಗಿದೆ. ಸೊ ದಿಸ್ ಇಸ್ ಅಬೌಟ್ ಮೈ ಗಿಫ್ಟ್. ಇನ್ನೊಂದು ಗಿಫ್ಟ್ ಇದೆ, ಅದು ನಮ್ಮ ಹಸ್ಬೆಂಡಿಗೆ ಬಂದಿದ್ದು. ತೋರಿಸ್ಬಿಡ್ತೀನಿ ಅದನ್ನು. ಇದೆಲ್ಲ ತುಂಬ ಚಾಕ್ಲೇಟ್ಸ್ ಬಂತು, ಆಮೇಲೆ ಸ್ವೀಟ್ಸ್ ಬಂತು. ಸ್ವೀಟ್ಸು ಚಾಕ್ಲೇಟ್ಸ್ ಯಾವಾಗೆಲ್ಲ ಬಂದಿದೆ ಎಲ್ಲ ಗುಳುಮ್ ಮಾಡಿದ್ದೀನಿ. ಮತ್ತು ನಾನು ಫಸ್ಟ್ ವ್ಲಾಗಲ್ಲಿ ತೋರಿಸಿದ್ದೀನಿ, ದೀಪಾವಳಿಗಿಂತ ಮುಂಚೆನೇ ಯಾವುದಾದ್ರು ಗಿಫ್ಟ್ ಬಂದಿತ್ತು ಅದನ್ನೆಲ್ಲ ಒಂದು ವ್ಲಾಗ್ ಮಾಡಿದ್ದೀನಿ. ಸೊ
ಇವತ್ತಿಗೆ ಲಾಸ್ಟ್ ಗಿಫ್ಟ್ ಇದು. ನನ್ನ ಪ್ರಕಾರ ಇನ್ನೂ ಬರುತ್ತೆ ಅಂತ ಅಂದ್ಕೊತೀನಿ. ಆ್ಯಕ್ಚುಲಿ ಇದು ನಮ್ಮ ಹಸ್ಬೆಂಡ್ಗೆ ಬಂದಿರೋದು ಅಪೋಲೋ ಹಾಸ್ಪಿಟಲಿಂದ. ಸಕ್ಕದಾಗಿದೆ ಆಯಿತಾ, ಸಕ್ಕದಂದರೆ ಎಕ್ಸ್ಕ್ಲೂಸಿವ್ ಆಗಿ ಮಾಡಿಸಿದ್ದಾರೆ ನೋಡಿ. ನಾನು ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ವೆರಿ ನೈಸ್ ಅಲ್ಲ. ಇದರಲ್ಲಿ ಎಷ್ಟು ಐಟಮ್ಸ್ ಇದೆ ಅಂತ ಹೇಳಿದ್ರೆ ನಾನು ನೋಡಿದ ತಕ್ಷಣ ಫುಲ್ ಖುಷಿಯಾಗಿದೆ. ಆ್ಯಕ್ಚುಲಿ ಲಾಸ್ಟ್ ಫಸ್ಟ್ ಡೇ ದೀಪಾವಳಿಗಿಂತ ಒಂದಿನ ಮುಂಚೆ ನಮ್ಮ ಹಸ್ಬೆಂಡ್ಗೆ ಒಂದು ಗಿಫ್ಟ್ ಸಿಕ್ಕಿತ್ತು. ಅದು ಅವರು ಟೇಬಲ್ ಮೇಲೆ ಆಚೆ ಇಟ್ಟಿದ್ರಂತೆ. ಅವ್ರು ಹೋಗಿ ರೌಂಡ್ಸ್ ಹೋಗಿ ಬರೋಳಗೆ ಯಾರೋ ಎತ್ಕೊಂಡ್ಬಿಟ್ಟಿದ್ರಂತೆ. ಬಿಕಾಸ್ ಇದರಲ್ಲಿ ತುಂಬ ಚೆಂದ ಪೂಜೆ ಮಾಡೋದು ಐಟಮ್ಸ್ ಏನೇನೋ ಐತಂತ ನಂಗೆ ಖುಷಿ ಆಗೋ ಥರದ್ದು. ಸೊ ಅದು ಕಳೆದೋಗಿತ್ತಂತ ನಾನು ದಿನ ಖರ್ಚು ಮಾಡ್ಕೊಂಡು ಬರೀಗೆ ಬೈತಾ ಇದ್ದೆ. ಅದಕ್ಕೆ ಈ ಗಿಫ್ಟ್ ಎಲ್ಲ ಸಿಕ್ಕಿದ ತಕ್ಷಣ ಫಸ್ಟ್ ಅವರು ಕಬೋರ್ಡ್ ತೆಗ್ದು ಅದ್ರೊಳಗೆ ಇಟ್ಟು ಲಾಕ್ ಮಾಡಿ ನಾನು ಬರೋಷ್ಟೊತ್ತಿಗೆ ಅವ್ರು ಬರೋಷ್ಟೊತ್ತಿಗೆ ತೊಗೊಂಬಂದ್ರಂತೆ. ಎಷ್ಟೆಷ್ಟು ಚಂದ ಚಂದದಿದೆ ಎಲ್ಲ ತೋರಿಸ್ತೀನಿ ಇದರಲ್ಲಿ. ಇದು ಅಗರಬತ್ತಿ. ಆ್ಯಕ್ಚುಲಿ ಎಷ್ಟು ಚೆನ್ನಾಗಿದೆ ಅಂದರೆ ಇದ್ರದ್ದು ಅರೋಮಾ, ಮೈ ಗಾಡ್ ಸಕ್ಕತ್ತಾಗಿದೆ. ವೆನಿಲಾ ಫ್ಲೇವರು ನೋಡಿ, ಇಲ್ಲೆಲ್ಲ ವೆನಿಲಾದ್ದು ಇದು ಮಾಡಿದ್ದಾರೆ. ಒಂದು ನಿಮಿಷ ಓಪನ್ ಮಾಡಿಬಿಡ್ತೀನಿ. ನಾನು ಅಗರಬತ್ತಿ ಅಂತ ಅಂದ್ಕೊಂಡಿದ್ದೀನಿ. ಮೈಟ್ ಬಿ ಇಟ್ ಇಸ್ ಬೇರೆನೂ ಇದ್ರೇನೂ ಇರ್ಬೋದು. ಎಸ್, ಅಗರಬತ್ತೀಸ್ ನೋಡಿ 6 ಪ್ಯಾಕ್ಸ್ ಇದೆ ಇದರಲ್ಲಿ ಈ ಥರದ್ದು. ಈ ಸಲ ಎಷ್ಟು ಅಗರಬತ್ತಿ ಬಂದಿದೆ ಅಂತ ಹೇಳಿದರೆ ಮೈ ಗಾಡ್, ನಮ್ಮನೇಲಿ ಅಗರಬತ್ತಿ ಇನ್ನೊಂದು 3 ವರ್ಷ ಯೂಸ್ ಮಾಡಿದ್ರೂ ಆಗೋಷ್ಟು ಬಂದಿದೆ. ಮುಂಚೆ ಬಂದಿತ್ತು, ಅದೆಲ್ಲ ವೀಡಿಯೋ ಮಾಡಿಲ್ಲ ನಾನು. ಮತ್ತೆ ನೋಡಿ, ಮತ್ತೆ ಕ್ಯಾಶ್ಯೂ ಬಂದಿದೆ ಅಲ್ಲಿ, ಕ್ಯಾಶ್ಯೂ. ಆಮೇಲೆ ಕೊರಿಯಾಂಡರ್ ಪೌಡರ್, ಮಸಾಲ ಪೌಡರ್ ಸಹಿತ ಬಂದಿದೆ. ಆಮೇಲೆ ಇದೇನಿದು ಟರ್ಮರಿಕ್ ಪೌಡರು. ಇದೆಲ್ಲ ಏನು ಬ್ರ್ಯಾಂಡು, ಎಲ್ಲ ಸ್ಪೈಸಸ್ ಅಂತ ನೋಡಿ ಎಷ್ಟು ಚೆಂದ. ಓಕೆ, ಇವಾಗ ತೋರಿಸ್ತೀನಿ ನೋಡಿ. ಓಟ್ಸ್ ಲಡ್ಡು ಬಂದಿದೆ. ಇದು ಆ್ಯಕ್ಚುಲಿ ಏನಂತ ಹೇಳಿದರೆ ನೆನ್ನೆ ಬಂತು, ನಾನೆಲ್ಲ ಕಿರ್ಚಾಗ್ಬಿಟ್ಟು ನಾನೇ ಫಸ್ಟ್ ಎಲ್ಲ ನೋಡಬೇಕಂತ ನಾನೇ ನೋಡಿರೋದು. ಅವ್ರಿಗೆಲ್ಲ ಕರೆಕ್ಟಾಗಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಿಟ್ಟಿಲ್ಲ. ಇಲ್ಲ ಅಂತೆಲ್ಲ ಇದು ನನ್ನ ಮಗ ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಹೋಗಿ ತಿಂದ್ಬಿಟ್ಟು ಖಾಲಿ ಮಾಡ್ತಾಯಿದ್ರು. ತಿನ್ನೋದ್ರಲ್ಲಿ ಮಾತ್ರ ಅವರು ಫಸ್ಟ್ ಖಾಲಿ ಮಾಡ್ತಾರೆ. ಆಮೇಲೆ ಇದೇನಪ್ಪ, ಇದು ಬೇಸಿಲ್ ಲೀವ್ಸ್ ಇದೆ ಇದರಲ್ಲಿ. ಈ ಡಬ್ಬ ಎಷ್ಟು ಚೆನ್ನಾಗಿದೆ ಗೊತ್ತಾ ನೋಡಿ. ಈ ಕಡೆಯಿಂದ ಸ್ಪ್ರಿಂಕಲ್ ಮಾಡೋ ಥರದ್ದು, ಈ ಕಡೆಯಿಂದ ಹಾಗೆ ಹಾಕೋ ಥರದ್ದು. ಆಮೇಲೆ ಇದು ಪಾರ್ಸ್ಲೆ ಲೀವ್ಸ್ದು ಎಷ್ಟು ಚೆಂದ ಇದೆ ನೋಡಿ. ಇದನ್ನ ಇವಾಗ ನನ್ನ ಮಗಂಗೇನೋ ಅವನು ಏನಾದರೂ ಅದರಲ್ಲಿ ಮಾಡಿಕೊಡು ಮಮ್ಮಿ ಅದು ಇದು ಅಂತಾನೆ. ಆಮೇಲೆ ಇದು ಮೋರಿಂಗಾ ಪೌಡರ್ ಅಂತೆ. ನಿಜವಾಗ್ಲೂ ಇದೇನಂತ ಗೊತ್ತಿಲ್ಲ, ಏನೋ ಪೌಡರ್ ಇದೆ ಇದರಲ್ಲಿ. ಮೋರಿಂಗಾ ಪೌಡರ್. ಇದನ್ನ ಏನು ಮಾಡ್ಬೋದು ಅಂತ ನಿಜನೂ ಗೊತ್ತಿಲ್ಲ. ಮೈಟ್ ಬಿಟ್ ಇಸ್ ಗುಡ್ ಫಾರ್ ಹೆಲ್ತ್ ಏನೋ ಗೊತ್ತಿಲ್ಲ. ನಾನು ಫಸ್ಟು ಗೂಗಲ್ ಮಾಡ್ತೀನಿ, ಫಸ್ಟ್ ಇದನ್ನ ಏನಕ್ಕೆ ಯೂಸ್ ಮಾಡ್ತಾರಂತ, ಆಮೇಲೆ ಯೂಸ್ ಮಾಡ್ತೀನಿ. ಆಮೇಲೆ ಇಲ್ಲಿ ರೋಸ್ಮೆರಿ ಲೀವ್ಸ್ ಬಂದಿದೆ, ಸಾರಿ ರೋಸ್ಮೆರಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ. ಡಿಂಗ್ 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 ಡಿಂಗ್. ಇದಾದರೆ ಇದು ಮತ್ತು ಪಾರ್ಸ್ಲೆ ಮತ್ತು ಇನ್ನೊಂದೇನಿದು ಬೇಸಿಲ್. ಇದೆಲ್ಲ ನಂಗೆ ಗೊತ್ತು ಯೂಸ್ ಮಾಡೋಕ್ಕೆ. ಬಟ್ ಇದು ಯಾವುದು ಮೋರಿಂಗಾ ಪೌಡರ್ ನನ್ನ ಜೀವನದಲ್ಲೇ ನೋಡಿಲ್ಲ. ಸರಿ, ಇವಾಗ ಎಕ್ಸ್ಪ್ಲೋರ್ ಮಾಡಿ ಏನಕ್ಕೆ ಅಂತ ಇದು ಮಾಡ್ತೀನಿ. ಸೊ ಐ ಹೋಪ್ ನನ್ನ ಬ್ಲೌಸ್ ಕೂಡ ಚೆನ್ನಾಗಿದೆ ಅಂತ ಅಂದ್ಕೊತೀನಿ. ನಾನು ಆ್ಯಕ್ಚುಲಿ ಇದ್ರದ್ದು ಬ್ಲೌಸ್ ಹೊಲಿಸಿಲ್ಲ, ಎಲ್ಲದೂ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ತಾಯಿದ್ದೀನಿ ಇವಾಗ ಈ ಥರದ ಬ್ಲೌಸ್ ಸಾರೀಸ್ಗೆಲ್ಲ. ಆಮೇಲೆ ಇದು ರೋಸ್ಟೆಡ್ ಆ್ಯಂಡ್ ಸಾಲ್ಟೆಡ್ ಪಿಸ್ತಾ. ಆಮೇಲೆ ಇದು ಗ್ರೇಪ್ಸ್, ಡ್ರೈ ಗ್ರೇಪ್ಸ್. ಆಮೇಲೆ ಇದು ಬಂದು ಆಲ್ಮಂಡ್ಸ್ ಇದು. ಓಕೆ, ಅದು ಇಲ್ಲಿಗೆ ಮುಗ್ದಿಲ್ಲ ಇನ್ನೂ, ತೋರಿಸ್ತೀನಿ ಏನಿದೆ ಅಂತ. ಇವಾಗ ನೆಕ್ಸ್ಟ್ ಪಾರ್ಟ್ ಇಸ್ ತುಂಬ ನನಗೆ ಖುಷಿ ಆಗೋಂಥದ್ದು. ನೋಡಿ ಎಷ್ಟು ಚೆನ್ನಾಗಿದೆ, ಇಲ್ಲಿ ಏನಂತ ತೋರಿಸ್ತೀನಿ. ಇದು ನೋಡಿ, ನೀವು ಧೂಪ ಹಾಕ್ತಿರಲ್ಲ ಪೂಜೆ ಮಾಡುವಾಗ, ಅದ್ರದ್ದು ಇಲ್ಲಿ ಇಟ್ಬಿಟ್ಟು ಹೀಗೆ ಕ್ಲೋಸ್ ಮಾಡಿದ್ರೆ ಅದರಿಂದ ಇದು ಫಾಗ್ ಆಚೆ ಬರುತ್ತೆ. ಎಷ್ಟು ಚೆಂದ ಇದೆ ನೋಡಿ. ಇದು ಏನು ವುಡ್ಡಿಂದ ಮಾಡಿದ್ರೆ ಗೊತ್ತಿಲ್ಲ, ತುಂಬ ಚೆಂದ ಅರೋಮಾ ಇದೆ ಇದ್ರದ್ದು. ಆ್ಯಕ್ಚುಲಿ ನನ್ನ ಹತ್ರ ತಾಮ್ರದ್ದು ಒಂದು ಇದೆ ಆಯಿತಾ, ಬಟ್ ಇನ್ನೊಂದು ತುಳಸಿ ಕಟ್ಟೆ ಹತ್ರ, ಅದು ನಾವು ಒಳಗಡೆ ದೇವ್ರ ಮನೆಗೆ ಹಚ್ಚಿದ್ರೆ ತುಳಸಿ ಕಟ್ಟೆ ಹತ್ರ ಹಚ್ಚಕ್ಕೆ ಇರ್ತಾ ಇರಲಿಲ್ಲ. ಸೊ ಇನ್ನೊಂದು ತೊಗೋಬೇಕು ಅಂತ ಇದ್ದೆ. ಸೊ ಅಷ್ಟು ಅಂದ್ಕೊಂಡಿದ್ದ ತಕ್ಷಣವೇ ಬಂತು ನೋಡಿ. ದಿಸ್ ಇಸ್ ಕಾಲ್ಡ್ ಮ್ಯಾನಿಫೆಸ್ಟೇಷನ್ ಆಯಿತಾ. ಎಲ್ಲೋ ಹೋಗ್ಬಿಟ್ಟು ಯಾವುದೋ ಕ್ಲಾಸ್ ಅಟೆಂಡ್ ಮಾಡಿ ಆಮೇಲೆ ಏನೋ ಟೆಕ್ನಿಕ್ಸ್ ಕಲ್ತಿ ಎಲ್ಲ ನಾನು ಮ್ಯಾನಿಫೆಸ್ಟ್ ಮಾಡಲ್ಲ, ಹಾಗೇ ಮಾಡ್ತೀನಿ. ಬಟ್ ಒಂದೇ ಒಂದು ಅಂದರೆ ನಾನು ಇವಾಗ ಅರ್ಥ ಆಗಿದ್ದು ಅಂದರೆ, ನಾವು ಎಷ್ಟು ಪಾಸಿಟಿವ್ ಆಗಿ ನಾವೇನು ಅನ್ಕೋತೀವಿ ಅದಕ್ಕೂ ಮತ್ತು ನಮ್ಮ ಎನರ್ಜಿ, ನಮ್ಮ ಥಾಟ್ಸು ಮತ್ತು
ವಿಜುವಲೈಸೇಷನ್ ಇದೆಲ್ಲನೂ ಕರೆಕ್ಟಾಗಿ, ಮತ್ತು ನಾವೇನು ಸ್ಟ್ರಾಂಗಾಗಿ ಬಿಲೀವ್ ಮಾಡ್ತೀವಿ ಎಲ್ಲ ಸಿಂಕ್ ಆದರೆ ಈ ಚಿಕ್ಕ ಪುಟ್ಟದನ್ನು ಮಾಡಿ ಮ್ಯಾನಿಫೆಸ್ಟೇಷನ್ ಅದೂ ಆಗುತ್ತೆ, ದೊಡ್ಡದೂ ಆಗುತ್ತೆ, ದೊಡ್ಡದು ತುಂಬ ಆಗುತ್ತೆ. ಬಟ್ ಐ ಬಿಲೀವ್ ತುಂಬ ಶೇರ್ ಮಾಡಿದರೆ ನಜರ್ ಆಗುತ್ತೆ ಅಂತ. ಸೊ ದೊಡ್ಡ ದೊಡ್ಡ ವಿಷಯ ನಾನು ಶೇರ್ ಮಾಡಲ್ಲ, ಬಟ್ ಚಿಕ್ಕ ಪುಟ್ಟದೆಲ್ಲ ಓಕೆ ಐ ಕ್ಯಾನ್ ಶೇರ್ ಇಟ್ ವಿತ್ ಆಲ್ ಆಫ್ ಯು. ಸೊ ನೋಡಿ, ಇದು ಚಿಕ್ಕದು, ನಾನು ಮೈಟ್ ಬಿ ಚಿಕ್ಕ ವಸ್ತು, ಬಟ್ ಇದರಿಂದ ನಂಗೆ ತುಂಬ ಒಂಥರ ಖುಷಿ, ಹ್ಯಾಪಿನೆಸ್ ಸಿಗುತ್ತೆ. ಸೊ ಇದು ಸಿಕ್ತಲ್ಲ, ನಾನು ಮ್ಯಾನಿಫೆಸ್ಟ್ ಮಾಡ್ದಂಗೆ ಸಿಕ್ತಲ್ಲ ಅಂತ ನಂಗೆ ತುಂಬ ಖುಷಿ ಆ್ಯಕ್ಚುಲಿ. ಸೊ ಅದೊಂದು. ಆಮೇಲೆ ಇನ್ನೊಂದು ನೋಡಿ, ಇದು ಎಷ್ಟು ಕ್ರಿಯೇಟಿವ್ ಆಗಿದೆ ಅಂದರೆ ನೋಡಿ, ಇದೆಲ್ಲ ಈ ಥರ ಇಲ್ಲಿ ನೇಲ್ಗೆ, ಗೋಡೆಗೆ ನೇಲ್ ಹಾಕ್ಬಿಟ್ಟು ಇದನ್ನು ಹಿಂಗೆ ಸಗ್ಸಿದ್ರೆ ಆಮೇಲೆ ಎಲ್ಲ ಕಡೆಯಿಂದ ನೀವು ಊದ್ಬತ್ತಿನ ಸಗಿಸ್ಬೋದು. ಇಲ್ಲಿ ಇಲ್ಲ ಹಿಂಗೆ ಇಡ್ತೀನಿ ಅಂತೇಳಿದ್ರೆ ಹಿಂಗೆ ಊದ್ಬತ್ತಿ ಸಗಿಸ್ಬೋದು, ಹಿಂಗಿಟ್ರೆ ಕೂಡ ಊದ್ಬತ್ತಿ ಸಗಿಸ್ಬೋದು, ಇಲ್ಲ ಹಿಂಗೆ ಹಾರಿಸಾಂಟಲಿನೂ ಸಗಿಸ್ಬೋದು. ಎಷ್ಟು ಕ್ರಿಯೇಟಿವ್ ಆಗಿದೆ ನೋಡಿ, ಚೆಂದ ಇದೆ, ಕ್ಯೂಟ್. ನಂಗೆ ಇದೆಲ್ಲ ಇಟ್ಕೊಳ್ಳೋಕ್ಕೆ ತುಂಬ ದೊಡ್ಡ ಆರಾಮನೆ ಬೇಕಿವಾಗ. ಬಟ್ ಅಂದರೆ ಈ ಮನೆ ತುಂಬ ಇಷ್ಟ ನನಗೆ, ಈ ಸೊಸೈಟಿ ಆ್ಯಕ್ಚುಲಿ, ಬಿಕಾಸ್ ಇಲ್ಲಿ ನನಗೆ ತುಂಬ ಫ್ರೆಂಡ್ಸ್ ಇದ್ದಾರೆ, ಮತ್ತು ಲೈಫ್ ಈಸ್ ವೆರಿ ಹ್ಯಾಪ್ನಿಂಗ್ ಹಿಯರ್. ನಾನೀಗ ದೊಡ್ಡ ಮನೆಗೆ ಹೋದರೆ ಮನೆ ದೊಡ್ಡದಿರುತ್ತೆ, ಇದೆಲ್ಲ ಜೋಡಿಸ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿದೆ. ಬಟ್ ಸ್ಟಿಲ್ ಐ ಲವ್ ದಟ್ ಬಿಗ್ ಹೌಸ್. ಬಟ್ ಇಷ್ಟೊಂದು ಲೈಫ್ ಸ್ಟೈಲ್ ಮಾತಾಡುತ್ತೆ, ಎವ್ರಿ ಡೇ ಲೈಫ್ ಸ್ಟೈಲ್, ಅದು ಇಲ್ಲಿ ಚೆನ್ನಾಗಿದೆ. ಸೊ ಆಸ್ ಆಫ್ ನೌ ಐ ಆಮ್ ವೆರಿ ಹ್ಯಾಪಿ ಹಿಯರ್. ಆಮೇಲೆ ನೋಡಿ, ಇದನ್ನು ತೋರಿಸಿಲ್ಲ ಮೇನ್ ಪಾರ್ಟ್ ನೋಡಿ, ಟ್ರೇ. ಆ್ಯಕ್ಚುಲಿ ಈ ಥರದ ವುಡನ್ ಟ್ರೇನ ನಾನು ಮೈಸೂರಿಗೆ ಹೋದಾಗ ಈ ಥರ ವುಡನ್ ಟ್ರೇ ಮತ್ತು ವುಡನ್ ಬೌಲ್, ಸ್ಪೂನ್ಸು, ಮತ್ತು ಇನ್ನೊಂದೇನೋ ಇತ್ತಪ್ಪ ಒಂಥರ ಚಿಕ್ಕದೊಂಥರ ಸ್ಟೈಲಿಶ್ ಆಗಿರೋ ಪ್ಲೇಟ್ಸ್ ಅದೆಲ್ಲ ತೊಗೊಂಡಿದೆ ಆಯಿತಾ. ಬಟ್ ನನ್ನ ಹತ್ರ ಒಂದೇ ಒಂದು ಟ್ರೇ ಇತ್ತು. ಮೊನ್ನೆ ಇನ್ನು ಇವಾಗ ಲಾಸ್ಟ್ ದೀಪಾವಳಿಗಿಂತ ಒಂದು 10 days ಮುಂಚೆ ನಾನೆಲ್ಲ ಮನೆಯೆಲ್ಲ ನಾನೇ ಕ್ಲೀನ್ ಮಾಡ್ತಾಯಿದ್ದೆ. ಈ ರೂಮಲ್ಲಿ ಆ್ಯಕ್ಚುಲಿ ನಾನು ಕೆಲವು ಕಡೆ ಎಲ್ಲ ಕಬೋರ್ಡಲ್ಲಿ ಇದೆಲ್ಲ ಹಾಕಿಟ್ಟಿದ್ದೀನಿ, ಅದನ್ನು ಕ್ಲೀನ್ ಮಾಡುವಾಗ ಅನ್ಕೊತಾ ಇದ್ದೆ ನಾನು ಈ ಥರ ವುಡನಿಂದ ಇನ್ನೊಂದು ಟ್ರೇ ತೊಗೋಬೇಕು. ಸೊ ಒಂದರಲ್ಲಿ ನಾನು ಸ್ವೀಟ್ಸು ಇದೆಲ್ಲ ಇಟ್ಟರೆ ಇನ್ನೊಂದರಲ್ಲಿ ಈ ಥರ ಇದು ವಾಟರ್ದು ಗ್ಲಾಸ್ ಎಲ್ಲ ಇಡೋಕ್ಕಾಗುತ್ತೆ ಅಂತ ಸುಮ್ಮನೆ ಜಸ್ಟ್ ಅಂದ್ಕೊಂಡಿದ್ದೆ ನೋಡ್ರಿ, ಅದನ್ನೇ ಸಿಕ್ಕಿದೆ. ಸೊ ದಿಸ್ ಈಸ್ ಕಾಲ್ಡ್ ಮ್ಯಾನಿಫೆಸ್ಟೇಷನ್. ಸೊ ನಾನೇನಾದರೂ ಮ್ಯಾನಿಫೆಸ್ಟೇಷನ್ ಕ್ಲಾಸ್ ಮಾಡಿದ್ರೆ ನಿಜವಾಗ್ಲೂ ಚೆನ್ನಾಗಿ ಹೇಳ್ಕೊಡ್ತೀನಿ ಅನ್ಸುತ್ತೆ. ಬಿಕಾಸ್ ನಾನು ಯಾರ ಹತ್ರ ಕಲ್ತಿಲ್ಲ, ಹಂಗೇ ನಾನು ಗೊತ್ತಿಲ್ದಂಗೆ ಮ್ಯಾನಿಫೆಸ್ಟ್ ಮಾಡ್ತಾಯಿದ್ದೆ. ಬಟ್ ಇವಾಗ ನಾನು ಎಲ್ಲ ಕಡೆ ನೋಡ್ತೀನಲ್ಲ, ದೇ ಆರ್ ಫಾಲೋಯಿಂಗ್ ದ ಸೇಮ್ ಅಷ್ಟೇ. ಅರ್ಥ ಆಯ್ತಾ? ಅದನ್ನು ನಾನು ಹೇಳ್ಕೊಟ್ರೆ ಮೋಸ್ಟ್ಲಿ ನಿಜವಾಗೂ ವರ್ಕ್ ಆಗ್ಬೋದು. ನೋಡೋಣ ಮುಂದೆ ಯಾವಾಗಾದರೂ ಆದರೆ, ನನ್ನ ಟೈಮ್ ಆದರೆ ಅದನ್ನು ಮಾಡೋಣ ಅಂತ ಒಂದು ಆಸೆ ಇದೆ. ಸೊ ದಿಸ್ ಇಸ್ ನಾಟ್ ಮೈ ಗಿಫ್ಟ್ಸ್. ಇದು ತುಂಬ ಖುಷಿಯಾಗುವಂಥ ಗಿಫ್ಟ್ ಸಿಕ್ತು. ಸೊ ಇದರಲ್ಲಿ ಎಲ್ಲದು ಗೊತ್ತಿರೋ ಗಿಫ್ಟ್ ಒಂದೇ ಒಂದು ಬಿಟ್ಟು, ಅದೇನೋ ಮೋರಿಂಗಾ ಪೌಡರು. ನೋಡೋಣ, ಅದು ಯಾವತ್ತೂ ನಾನು ಯೂಸ್ ಮಾಡಿಲ್ಲ, ಏನೂ ಇಲ್ಲ. ಅಟ್ಲೀಸ್ಟ್ ಇವಾಗಾದರೂ ಗೊತ್ತಾಯಿತು ಅದು ಸಿಕ್ಕಿದ್ಕೆ. ಆ ಥರದ್ದು ಒಂದು ಐಟಮ್ ಪ್ರಪಂಚದಲ್ಲಿ ಇದೆ ಅಂತ ನನಗೆ ಇವಾಗೇ ಗೊತ್ತಾಗಿದ್ದು. ಸೊ ದಿಸ್ ಇಸ್ ಅಬೌಟ್ ಮೈ ದೀಪಾವಳಿ ಗಿಫ್ಟ್ಸ್. ಅದು ಇವಾಗ ಆ್ಯಸ್ ಆಫ್ ನೌಗೆ ಇಷ್ಟಿದೆ. ಪಕ್ಕ ಇನ್ನೂ ಜಾಸ್ತಿ ಬರುತ್ತೆ, ಬಿಕಾಸ್ ನಮ್ಮ ಹಸ್ಬೆಂಡ್ಗೆ ಇವಾಗ ಒಂದು ಫಸ್ಟ್ 3 days ಅವ್ರು ಬ್ಯುಸಿ ಇರ್ತಾರೆ, ಕರೆಕ್ಟಾಗಿ ಎಲ್ಲ ಕಡೆನೂ ಹೋಗಿರಲ್ಲ. ಅವರು ಎಲ್ಲ ಕಡೆ ಹೋಗಿದ ತಕ್ಷಣ ಮತ್ತೆ ಏನಾಗುತ್ತೆ ಅಂದರೆ ಎಲ್ಲ ಪೆಂಡಿಂಗ್ ಗಿಫ್ಟ್ಸ್ ಎಲ್ಲ ಏನಿರುತ್ತೆ ಅದೆಲ್ಲ ಬಂದುಬಿಡುತ್ತೆ. ಸೊ ಅನದರ್ 1 week ನನಗೆ ಲಕ್ಕಿ ವೀಕ್ ಅನ್ಕೊತೀನಿ, ಬಿಕಾಸ್ ನನಗೆ ಆ ಗಿಫ್ಟ್ಸ್ ನೋಡೋದಂದರೆ ತುಂಬ ಇಷ್ಟ. ಸೊ ನಾನೇನು ಕೊಟ್ಟಿದ್ದೆ ಅಂತ ತೋರಿಸ್ತೀನಿ. ಸೊ ನಾನು ಈ ಥರ ರಿಟರ್ನ್ ಗಿಫ್ಟ್ಸ್ ಪ್ಯಾಕ್ ಮಾಡಿದ್ದೆ. ಸೊ ಅದರಲ್ಲಿ ಒಂದು ಇವಾಗ ಎಲ್ಲರೂ ಸ್ವೀಟ್ಸ್ ಅಂತ ಕೊಡ್ತೀವಿ, ಮತ್ತು ಡ್ರೈ ಫ್ರೂಟ್ಸ್ನು ಜಾಸ್ತಿ ಕೊಟ್ಬಿಡ್ತೀವಿ. ಅದಕ್ಕೆ ನಾನು ಅಂತಂದರೆ ಈ ಥರ ಚಾಕ್ಲೇಟ್ ಬಾಕ್ಸ್ ಕೊಡೋಣ ಅಂತ. ಆ್ಯಕ್ಚುಲಿ ಇದರಲ್ಲೆಲ್ಲ ತುಂಬ ಥರದ ಚಾಕ್ಲೇಟ್ಸ್ನೂ ಇದೆ, ಮತ್ತು 1-2 ಚಿಕ್ಕ ಕೇಕ್ಸ್ ಸಹಿತ ಇದೆ, ಅದೂ ತುಂಬ ಟೇಸ್ಟಿಯಾಗಿದೆ. ಸೊ ಈ ಥರ ನಾನು ತುಂಬ ಬಾಕ್ಸಸ್ ತಂದಿದ್ದೆ. ಸೊ ಅದೂ ಒಂದು ಇದರೊಳಗೆ ಇಟ್ಟಿದ್ದೆ. ಆಮೇಲೆ ಈ ಥರದೊಂದು ಬಾಕ್ಸ್ ಕೊಟ್ಟಿದ್ದೆ. ಇದರಲ್ಲಿ ಏನಂತ ಹೇಳಿದ್ರೆ ವಾಟರ್ ಗ್ಲಾಸಸ್ ಇದೆ, ಈ ಥರದ್ದು 6 ಪೀಸಸ್ಸು. ಆಮೇಲೆ ಇನ್ನು ಉಳಿದಿರೋದೆಲ್ಲ ಬಳೆ, ಕುಂಕುಮ ಅದೆಲ್ಲ ಬರುತ್ತಲ್ಲ, ಅದನ್ನು ಇಟ್ಟಿದ್ದೀನಿ. ಸೊ ಇದನ್ನು ಕೊಟ್ಟಿದ್ದೆ ನಾನು ಮ್ಯಾರಿಡ್ ಇರೋರಿಗೆಲ್ಲ. ಇದು ಇಲ್ಲ ಅನ್ಮ್ಯಾರಿಡ್ ಗರ್ಲ್ಸ್ ಬಂದರೆ ಅವ್ರಿಗೆ ದಿಯಾ ಸೆಟ್ ಕೊಟ್ಟಿದ್ದೆ, ತೋರಿಸ್ತೀನಿ ಅದನ್ನು ನಾನು. ಅಯ್ಯೋ ತೆಗೆದ್ರೆ ಹಾಕೋಕ್ಕೆ ಬರ್ತಾಯಿಲ್ಲ ನನಗೆ.
ಸೊ ನಾನೆಲ್ಲ ಸ್ವಲ್ಪ ಈ ಸಲ ತುಂಬ ಅರ್ಜೆಂಟಾಗಿ ಲಾಸ್ಟ್ ಮೂಮೆಂಟಲ್ಲೆಲ್ಲ ರೆಡಿ ಮಾಡ್ಕೊಂಡಿದ್ದು ಇಲ್ಲಿ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಅಂದರೆ ಈ ಥರದ್ದು ದೀಪ ಡೆಕೋರೇಷನ್ ಮಾಡೋದು ಇದೂ ಸಹಿತ ಕೆಲವರು ಒಬ್ಬೊಬ್ರಿಗೆ ಕೊಟ್ಟಿದ್ದೆ. ಒಂದೇ ಮನೆಯಲ್ಲಿ ಇದ್ದಿದ್ದು ಬಂದರೆ ಅವ್ರಿಗೆ ಸ್ವಲ್ಪ ಡಿಫ್ರೆಂಟ್ ಇಲ್ಲ ಅಂತ ಈ ಥರ 2 ಥರದ್ದು ಕೊಟ್ಟಿದ್ದೆ. ದಟ್ಸ್ ವಾಟ್ ಮೈ ಗಿಫ್ಟ್. ಸೊ ಐ ಹೋಪ್ ನಿಮಗೆಲ್ಲ ನಂದು ಗಿಫ್ಟ್ಸ್ ಎಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನನಗಂತೂ ತುಂಬ ಇಷ್ಟ ಆಗಿದೆ. ಮತ್ತು ಏನಂತ ಹೇಳಿದರೆ ನಿಮ್ಮದೆಲ್ಲ ದೀಪಾವಳಿ ಹಬ್ಬ ಹೆಂಗಾಯ್ತಂತ ನನಗೆ DM ಮಾಡಿ ತಿಳಿಸಿ. ಆಮೇಲೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾತಾಡೋಣ ಅಂತ ಹೇಳಿದರೆ, ನನಗಂತೂ ಮ್ಯಾನಿಫೆಸ್ಟ್ ಮಾಡೋದು ಈ ಥರ ಟೆಕ್ನಿಕ್ ಇದೆ, ಮ್ಯಾನಿಫೆಸ್ಟ್ ಅಂತ ಮಾಡ್ತಾರೆ. ಇದೆಲ್ಲ ಮುಂಚೆ ನನಗಂತೆಲ್ಲ ಯಾರಿಗೂ ಅಷ್ಟೊಂದು ಗೊತ್ತಿರಲಿಲ್ಲ ಅಲ್ವಾ. ಅದೆಲ್ಲ ಇತ್ತೀಚೆಗೆ ಮ್ಯಾನಿಫೆಸ್ಟೇಷನ್ ಅಂತ ಬಂತು. ಸೊ ಮ್ಯಾನಿಫೆಸ್ಟೇಷನ್ ನಿಜ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ಆ್ಯಕ್ಚುಲಿ ವರ್ಕ್ ಆಗುತ್ತೆ. ಬಟ್ ಏನಂತ ಹೇಳಿದರೆ ನೀವು ಮ್ಯಾನಿಫೆಸ್ಟ್ ಮಾಡುವಾಗ ಯು ಹ್ಯಾವ್ ಟು ಬಿ ವೆರಿ ಪಾಸಿಟಿವ್ ಆಗಿಯೂ ಇರಬೇಕು. ಮತ್ತು ಏನಂತ ಹೇಳಿದ್ರೆ ನಮ್ಮದೆಲ್ಲ ನಾವೇನು ವಿಜುವಲೈಸ್ ಮಾಡ್ತೀವಿ ಮತ್ತು ನಾವೇನು ಥಿಂಕ್ ಮಾಡ್ತೀವಿ ಇಂಥದ್ದು ಆಗಬೇಕು ಅಂತ, ಮತ್ತು ಆಲ್ರೆಡಿ ಆಗಿದೆ ಅಂತ ನಾವೇನು ವಿಜುವಲೈಸ್ ಮಾಡ್ತೀವಿ, ಮತ್ತು ಆದಮೇಲೆ ನಾವೇನು ಗ್ರ್ಯಾಟಿಟ್ಯೂಡ್ ಮಾಡ್ತೀವಿ ಅದೆಲ್ಲದನ್ನು ಆ್ಯಕ್ಚುಲಿ ಸಿಂಕ್ ಆಗಬೇಕು ಕರೆಕ್ಟಾಗಿ ನಿಮ್ಮದು ಎನರ್ಜಿ, ನಿಮ್ಮ ಥಾಟ್ ಪ್ರೊಸೆಸ್ ಎಲ್ಲ. ಹಂಗಾದ್ರೆ ನೀವು ಏನು ಮ್ಯಾನಿಫೆಸ್ಟ್ ಮಾಡಿದ್ರೂ ಅದು ಈಸಿಯಾಗಿ ಆಗುತ್ತೆ ಆ್ಯಕ್ಚುಲಿ. ಸೊ ನೋಡೋಣ, ನಾನು ಯಾವಾಗಾದರೂ ಮುಂದೆ ಮ್ಯಾನಿಫೆಸ್ಟೇಷನ್ ಕ್ಲಾಸಸ್ ಮಾಡಿದರೆ ನಾನು ತುಂಬ ಟೆಕ್ನಿಕ್ಸ್ ಹೇಳ್ಕೊಡ್ತೀನಿ. ಈ ಥರ ವಾಟರ್ ಮ್ಯಾನಿಫೆಸ್ಟೇಷನು ಮತ್ತು ಇಲ್ಲಾಂದರೆ ಬರ್ಡ್ ಮ್ಯಾನಿಫೆಸ್ಟ್ ಮಾಡೋದು, ಇದೆಲ್ಲ ನಿಜನೂ ವರ್ಕ್ ಆಗುತ್ತೆ. ನಾನು ಆ ಥರದ್ದೆಲ್ಲ ಮಾಡಿಬಿಟ್ಟು ಅದೆಲ್ಲ ಇತ್ತೀಚೆಗೆ ಮಾಡ್ತೀನಿ. ಮುಂಚೆ ಏನಂತ ಹೇಳಿದರೆ ಜಸ್ಟು ವಿಜುವಲೈಸೇಷನ್ ಮಾಡಿನೇ ನಾನು ಮ್ಯಾನಿಫೆಸ್ಟ್ ಮಾಡ್ತಿದ್ದೆ, ಬಟ್ ಅದೆಲ್ಲ ಆಗ್ತಿತ್ತು. ಸೊ ಅದೊಂದು ಬೆಸ್ಟ್ ಪಾರ್ಟ್. ನಾವೇನಂತ ಹೇಳಿದರೆ ಇವಾಗ ನಾವು ವೈಟ್ ಕಲರ್ ಇಷ್ಟಪಡ್ತೀವಿ ಅಂತ ಹೇಳಿದ್ರೆ ನಮಗೆಲ್ಲರೂ ವೈಟ್ ಕಲರ್ದೇ ಕೊಡ್ತಾರಲ್ಲ. ನನಗೇನಂತ ಹೇಳಿದ್ರೆ ಈ ಥರ ಡ್ರೆಸ್ ಮಾಡ್ಕೊಳ್ಳೋದು, ಜುಮ್ಕಾಸು, ಈ ಥರದ್ದೆಲ್ಲ ತುಂಬ ಇಷ್ಟ. ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ ಏನಾದರೂ ನನಗಂತ ಬೈ ಮಾಡಿದ್ರೆ ಆ ಥರ ಜಾಸ್ತಿ ಬೈ ಮಾಡ್ತಾರೆ. ಸೊ ಹಾಗೆ ಯೂನಿವರ್ಸು ಹಾಗೇ ನಾವೇನು ಇಷ್ಟಪಡ್ತೀವಿ ಅದನ್ನೇ ನಮ್ಗೆ ಯೂನಿವರ್ಸ್ ಆ್ಯಕ್ಚುಲಿ ಕೊಡೋದು. ಅದಕ್ಕೆ ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಬಿಕಾಸ್ ನೀವು ಯಾವಾಗಲೂ ನೆಗೆಟಿವ್ ಥಿಂಕ್ ಮಾಡಿಬಿಟ್ಟು ನೆಗೆಟಿವ್ ಎನರ್ಜಿನ ಆಚೆ ಬಿಟ್ಟರೆ ನಿಮ್ಗೆ ವಾಪಸ್ಸು ನೆಗೆಟಿವ್ ಎನರ್ಜಿನೇ ಸಿಕ್ಕತ್ತೆ. ಸೊ ಅದಕ್ಕೆ ಅದನ್ನೊಂದು ಮಾಡೋಕ್ಕೆ ಹೋಗಬೇಡಿ. ಸೊ ಹಂಗಂತ ಹೇಳ್ಬಿಟ್ಟು ನೀವು ಅನ್ಕೋಬೋದು ಏನು ಇವಳು ಯಾವಾಗೂ ಪಾಸಿಟಿವ್ ಆಗೇ ಇರ್ತಾಳೆ, ಒಂದ್ಸಲನೂ ಬೇಜಾರು ಮಾಡ್ಕೊಳ್ಳಲ್ಲ, ಒಂದ್ಸಲನೂ ನೆಗೆಟಿವ್ ಥಾಟ್ ಬರಲ್ವಾ ಅಂತ. ಆ್ಯಕ್ಚುಲಿ ನಾವೆಲ್ಲ ಹ್ಯೂಮನ್ ಬೀಯಿಂಗ್ಸ್. ಏನಾದರೂ ಒಂದು ಆದಾಗ ಈವನ್ ಐ ಗೆಟ್ ನೆಗೆಟಿವ್ ಫೀಲಿಂಗ್ಸ್, ನನಗೂ ಒಂದೊಂದ್ಸಲ ಬೇಜಾರಾಗುತ್ತೆ. ಮತ್ತು ಅದರಿಂದ ಓವರ್ಕಮ್ ಮಾಡೋಕ್ಕೆ ಇಟ್ ಟೇಕ್ಸ್ ಟೈಮ್ ಆಲ್ಸೋ. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್, ಮ್ಯಾಕ್ಸಿಮಮ್ ಟೈಮ್ಸ್ ಅಂದರೆ 95% ಐ ಥಿಂಕ್ ಪಾಸಿಟಿವ್ ಆಗಿರೋಕ್ಕೆ ಇಷ್ಟಪಡ್ತೀನಿ. ನೆಗೆಟಿವ್ ಏನಿರುತ್ತೆ, ನೆಗೆಟಿವಿಟಿ ಇಲ್ಲಾಂದರೆ ನೆಗೆಟಿವ್ ಥಾಟ್ಸ್ಗಳು, ಇಲ್ಲ ನೆಗೆಟಿವ್ ಪೀಪಲ್, ನೆಗೆಟಿವ್ ಸಿಚುಯೇಷನ್, ಅದೆಲ್ಲ ನಾನು ತುಂಬ ಬೇಗ ಅವಾಯ್ಡ್ ಮಾಡಿಬಿಡ್ತೀನಿ. ಅಷ್ಟೊಂದು ಕಟ್ ಆಫೇ ಮಾಡಿಬಿಡ್ತೀನಿ ಲೈಫಿಂದ. ಸಮಥಿಂಗ್ ಒಂದು ಚಿಕ್ಕ ವಿಷಯನ ಆಗಿರ್ಬೋದು, ಅದು ಬಾದರ್ ಮಾಡುತ್ತೆ ಅಂತ ಹೇಳಿದರೆ ಅದನ್ನು ನಾನು ಬಿಟ್ಬಿಡ್ತೀನಿ. ಸೊ ಐ ಥಿಂಕ್ ದಟ್ ಈಸ್ ಅ ಬೆಸ್ಟ್ ಥಿಂಗ್. ಆಮೇಲೆ ನಿಮ್ಮದೆಲ್ಲ ಹೇಗಿತ್ತು ದೀಪಾವಳಿ ಹಬ್ಬ? ನೀವೆಲ್ಲ ಹೆಂಗೆ ಡೆಕೋರೇಷನ್ ಮಾಡಿದ್ರಿ? ಬಟ್ ಈ ಸಲ ನಾನು ನೋಡ್ತಾ ಇದ್ದೆ ಎಲ್ಲದ್ದು ಇನ್ಸ್ಟಾಗ್ರಾಮ್ ಅದೆಲ್ಲ, ಎಲ್ಲರೂ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಬಟ್ ನನಗೇನಾಯ್ತು ಅಂತ ಹೇಳಿದ್ರೆ ನಾನು ಎಲ್ಲ ಸಲನೂ ಹೊಸ ಥೀಮ್ ತೊಗೊಂಡು ಡೆಕೋರೇಷನ್ ಮಾಡ್ತಾಯಿದ್ದೆ. ಬಟ್ ಈ ವರ್ಷ ನಾನು ಲಾಸ್ಟ್ ಇಯರ್ದು ಏನಿತ್ತು ಅದೇ ಆಲ್ಮೋಸ್ಟ್ ಕಾಪಿ ಪೇಸ್ಟ್, ಏನೂ ಚೇಂಜ್ ಮಾಡಿಲ್ಲ. ಬಿಕಾಸ್ ಬಂದಿದ ತಕ್ಷಣ ನನಗೆ ಏನು ಅನಿಸ್ತಾಯಿತ್ತು ಅಂದರೆ ಅವತ್ತು ಈ ಸಲ ದೀಪಾವಳಿಗೆ ನಾನು ಒಂದು ದಿವಸ ಮಾತ್ರ ಟೆನ್ಷನ್ ತೊಗೊಂಡು ಎಲ್ಲ ಕೆಲಸ ಮಾಡಬೇಕು, ಇನ್ನು 3 ದಿವಸ ಆರಾಮಾಗಿರಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಅದಕ್ಕೆ ಫಸ್ಟ್ ದಿವಸ ಬಂದಿದ ತಕ್ಷಣ ತಲೆಯಲ್ಲಿ, ಯಾಕಂದರೆ ಆಲ್ರೆಡಿ ಲಾಸ್ಟ್ ಇಯರ್ ಮಾಡಿದ್ದು ನಂಗೆ ಗೊತ್ತಿತ್ತಲ್ಲ, ಅದೇ ಥರನೇ ಇಡೋದು ತುಂಬ ಈಸಿ ಅಂತ ಹೇಳ್ಬಿಟ್ಟು ಎಲ್ಲ ಅದೇ ಥರ ಇಟ್ಕೊಂಡ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟೆ ಈವ್ನಿಂಗೇ. ಆಮೇಲೆ ನೆಕ್ಸ್ಟ್ ಡೇ ತುಂಬ ಶಾಪಿಂಗ್ ಅದು ಇದು ಎಲ್ಲ ಇತ್ತು. ನಾನು ವ್ಲಾಗಲ್ಲಿ ತೋರಿಸಿದ್ದೀನಿ ಅದನ್ನು. ಅಷ್ಟೇ ನಾನು 1.5 ಡೇ ಅಷ್ಟೇ, 1.5 ಡೇ ಅಲ್ಲ, ಕರೆಕ್ಟ್ 1 ಡೇ ಅಷ್ಟೇ. ರಾತ್ರಿ ಸ್ವಲ್ಪ ಮಾಡಿದೆ, ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗನ್ನು ಎಲ್ಲ ಮಾಡ್ಕೊಂಡಿದ್ದು, ಒಂದು ಹಾಫ್ ಡೇ ತೊಗೊಂಡಿತ್ತು. ಸೊ ನೆಕ್ಸ್ಟ್ ಇಯರ್ ಅನ್ಕೋತಾ ಇದ್ದೀನಿ ದೀಪಾವಳಿದು ಡೆಕೋರೇಷನ್ ಬೇರೆ ಥರ ಮಾಡಬೇಕಂತ. ಆಮೇಲೆ ಈ ಸಲ ಈ ಥರ ನಾನೇ ಹಾಕ್ಕೊಂಡಿದ್ದೆ ಮೆಹಂದಿ ಈ ಕೈಗೆ, ಲೆಫ್ಟ್ ಹ್ಯಾಂಡ್ಗೆ. ಬಟ್ ರೈಟ್ ಹ್ಯಾಂಡ್ಗೆ ನನ್ನ ಮಗ ಹಾಕಿದ್ದು. ಸೊ ಇದೊಂಥರ ನಂಗೆ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಪಾಪ ಅವ್ನಿಗೆ ಬರಲ್ಲ ಅಂದ್ರೂ ನಾನು ರಿಕ್ವೆಸ್ಟ್ ಮಾಡಿದ್ದಕ್ಕೆ ಒಂಥರ ಅವನು ಹಾಕ್ಕೊಡ್ತೀನಿ ಮಮ್ಮಿ ಅಂತ ಹೇಳ್ಬಿಟ್ಟು ಹಾಕ್ದ. ಸೊ ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಎಲ್ಲರಿಗೂ ಅಷ್ಟೇ. ತುಂಬ ಜನ ನಾವು ಇವಾಗೆಲ್ಲ ಏನಂತ ಹೇಳಿದ್ರೆ ಲೇಡೀಸ್ಗೆ ಬರೀ ಗರ್ಲ್ ಬೇಬೀಸ್ ಅಂದರೆ ತುಂಬ ಇಷ್ಟ ಇರುತ್ತೆ. ನನಗೂ ಹಾಗೆ ಇತ್ತು. ನನಗೆ
ಡೆಲಿವರಿ ಆಗಿ ಡಾಕ್ಟರ್ ಪಾಪನ ಕೈಯಲ್ಲಿ ಕೊಟ್ಟರೆ ಸಹಿತ ನನಗೇನೋ ಬಾಯ್ ಬೇಬಿ ಅಂದಿದ್ದಕ್ಕೆ ಇಸ್ಕೊಬೇಕೋ ಬೇಡ ಅನ್ನೋ ಥರ ಥಾಟ್ ಪ್ರೊಸೆಸ್ಸಲ್ಲಿ ಇದ್ದೆ. ಬಟ್ ಇವಾಗ ನನ್ನ ಮಗ ದೊಡ್ಡಾದ್ಮೇಲೆ ಅದು ಎಷ್ಟು ಪ್ರೀತಿ ತೋರಿಸ್ತಾನೆ, ಅದು ಎಷ್ಟು ಕೇರ್ ಮಾಡ್ತಾನೆ, ಎಷ್ಟು ಪ್ಯಾಂಪರ್ ಮಾಡ್ತಾನೆ ಅಂತ ಅನ್ನಿಸಿದ್ರೆ ಅದನ್ನು ನೋಡಿಬಿಟ್ಟು ನಂಗೆ ಅನಿಸುತ್ತೆ ದೇವ್ರು ನಂಗೆ ಏನು ಒಳ್ಳೇದಿರುತ್ತೆ ಅದನ್ನೇ ಕೊಟ್ಟಿರ್ತಾನೆ ಆ್ಯಕ್ಚುಲಿ. ಅದನ್ನು ರಿಯಲೈಸ್ ಮಾಡ್ಕೊಳ್ಳೋಕ್ಕೆ ತುಂಬ ವರ್ಷ ಬೇಕಾಗುತ್ತೆ. ಸೊ ಇವಾಗ ನಂಗೆ ತುಂಬ ಒಂಥರ ಖುಷಿ ಅಂದರೆ ಖುಷಿ ಇದೆ, ಮತ್ತು ಆ ಥರ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನಂಗೆ ಗಂಡು ಮಗ ಇದ್ದಾನೆ, ದಟ್ಸ್ ಎನಫ್ ಆ ಥರ ಅಂತ. ಇಲ್ಲಾಂದರೆ ನಂಗೆ ಯಾವಾಗಲೂ ಅಷ್ಟೇ ನಂಗೆ ಇನ್ನೊಂದು ಹೆಣ್ಣು ಮಗು ಇರಬೇಕಾಗಿತ್ತು ಆ ಥರ ತುಂಬ ಫೀಲ್ ಮಾಡ್ತಿದೆ. ಬಟ್ ಈಗ ಆ ಥರ ಇಲ್ಲ. ಸೊ ದಟ್ಸ್ ಐ ಥಿಂಕ್ ದಟ್ ಈಸ್ ಆಲ್ಸೋ ಒನ್ ಪಾಸಿಟಿವ್ ಸೈನ್. ನನ್ನ ಲೈಫಲ್ಲಿ ಅನ್ಕೊತಾ ಇದ್ದಿದ್ದು, ನನ್ನ ಲೈಫಲ್ಲಿ ಅನ್ಫುಲ್ಫಿಲ್ಡ್ ವಿಶ್ ಅಂತ ಏನಾದರೂ ಒಂದಿದ್ದರೆ ಅದೇ ಒಂದು ಅಂತ ಅಂದ್ಕೊಂಡಿದ್ದೆ ನಾನು ಯಾವಾಗಲೂ. ನನಗೆ ಗರ್ಲ್ ಬೇಬಿ ಇಲ್ಲ, ಅದೇ ಒಂದು ಅನ್ಫುಲ್ಫಿಲ್ಡ್ ವಿಶ್ ಅಂತ. ಬಟ್ ಇವಾಗ ಆ ಥರ ಇಲ್ಲ ನನಗೆ. ಇಟ್ಸ್ ನಾಟ್ ಅನ್ಫುಲ್ಫಿಲ್ಡ್ ವಿಶ್, ಇಟ್ಸ್ ಓಕೆ. ನನಗಿಲ್ಲ ಅಂದ್ರೂ ಗಾಡ್ ಹಸ್ ಗಿವನ್ ಮಿ ದ ಬೆಸ್ಟ್ ಅಂತ ಇವಾಗ ಅನ್ಕೊತೀನಿ. ಸೊ ಹಾಗೆ ಎಲ್ಲದೂ ಅಷ್ಟೇ ಲೈಫಲ್ಲಿ ಐ ಥಿಂಕ್ ಇಟ್ ಟೇಕ್ಸ್ ಟೈಮ್ ಟು ರಿಯಲೈಸ್ ನಮ್ಗೆ ಯಾವುದು ಒಳ್ಳೆಯದು, ನಮಗೇನು ಬೇಕು ಅದನ್ನೇ ದೇವ್ರು ಕೊಟ್ಟಿರ್ತಾರೆ ಅಂತ ನಮ್ಗೆ ಗೊತ್ತಾಗೋಕ್ಕೆ ತುಂಬ ವರ್ಷ ತಗೊಳತ್ತೆ ಅಂತ ಅಂದ್ಕೊತೀನಿ. ಅದಕ್ಕೆ ಏನೇನು ಲೈಫಲ್ಲಿ ಆಗುತ್ತೆ ಅದೆಲ್ಲದೂ ಒಳ್ಳೇದಕ್ಕೆ ಅಂದ್ಕೊಳ್ಳಿ. ಇವತ್ತೇನಾದರೂ ಕೆಟ್ಟದಾಗಿತ್ತು ಅಂದ್ಕೊಳ್ಳಿ, ದಟ್ ಕೆಟ್ಟದು ಆಲ್ಸೋ ಏನೋ ಒಳ್ಳೇದಕ್ಕೆ, ಮುಂದೆ ಏನೋ ಒಳ್ಳೇದಕ್ಕಾಗೋಕ್ಕೆ ಆಗಿರುತ್ತೆ ಅಂತ ಇವಾಗ ನಾನು ತುಂಬ ಸ್ಟ್ರಾಂಗಾಗಿ ಬಿಲೀವ್ ಮಾಡ್ತೀನಿ. ಸೊ ದ್ಯಾಟ್ ಈಸ್ ದ ರಿಯಾಲಿಟಿ ಆ್ಯಕ್ಚುಲಿ. ಸೊ ಎಲ್ಲರಿಗೂ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ. ಐ ಥಿಂಕ್ ನಿಮಗೆ ಬಾಯ್ ಬಾಯ್.